ಆನೇಕಲ್ ತಾಲೂಕಿನ ಗೋಪಸಂದ್ರ ಗೇಟ್ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರ ಆಂಜನೇಯ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಫೆಬ್ರವರಿ 27 ಮತ್ತು 28ರಂದು ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಶ್ರೀ ವೀರ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಭಕ್ತ ಮಂಡಳಿಯವರು ಮನವಿ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಫೆಬ್ರವರಿ 27ರಂದು ಸಂಜೆ 7 ಗಂಟೆಗೆ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮ ನಡೆಯಲಿವೆ. ಹಾಗೆಯೇ ಫೆಬ್ರವರಿ 28ರಂದು ಬೆಳಗ್ಗೆ 8 ಗಂಟೆಗೆ ಹನುಮಾನ್ ಚಾಲೀಸಾ ಪಾರಾಯಣ ಮತ್ತು ಬೆಳಗ್ಗೆ 11 ಗಂಟೆಗೆ ಪೂರ್ಣ ಕುಂಭ ಕಳಸದೊಡನೆ ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆಯೊಂದಿಗೆ ಶ್ರೀ ವೀರ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು, ಜೊತೆಗೆ ಈ ಬಾರಿ ವಿಶೇಷವಾಗಿ ಫೆಬ್ರವರಿ 27 ಮತ್ತು 28ರಂದು 70 ಕೆಜಿ ವಿಭಾಗದ ರಾಜ್ಯ ಮಟ್ಟದ ಶ್ರೀ ವೀರಾಂಜನೇಯ ಸ್ವಾಮಿ ಕಬಡ್ಡಿ ಉತ್ಸವವನ್ನು ಆಯೋಜಿಸಲಾಗಿದ್ದು, ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಿನಿಮಾ ನಟರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಲಿದ್ದು, ಸಕಾಲಕ್ಕೆ ಆನೇಕಲ್ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ವೀರ ಆಂಜನೇಯ ಸ್ವಾಮಿಯ ದೇವಾಲಯದ ಭಕ್ತ ಮಂಡಳಿಯವರು ಮನವಿ ಮಾಡಿದ್ದಾರೆ. ಜೈ ಶ್ರೀರಾಮ್, ಜೈ ಆಂಜನೇಯ. ಪ್ರತಿ ವರ್ಷದಂತೆ ಈ ವರ್ಷವೂ ಫೆಬ್ರವರಿ 27 ಮತ್ತು 28ನೇ ತಾರೀಕು ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಶ್ರೀ ಆಂಜನೇಯದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ದಯಮಾಡಿ ಎಲ್ಲ ಆಂಜನೇಯ ರಾಮ ಭಕ್ತರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ಬಾರಿ ಇದೇ ಬ್ರಹ್ಮರಥೋತ್ಸವ ಪ್ರಯುಕ್ತ ಪ್ರತಿ ಸಾರಿ ಬೇರೆ ಬೇರೆ ಮಾಡ್ತಾಯಿದ್ವಿ. ಈ ಸಾರಿ ರಾಜ್ಯ ಮಟ್ಟದ 70 ಕೆಜಿ ವಿಭಾಗದ ಕಬಡ್ಡಿ ಉತ್ಸವ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ಶುಕ್ರವಾರ ಮತ್ತು ಶನಿವಾರ ಸ್ಟೇಟ್ ಲೆವೆಲ್ ಯಾರಾದರೂ ಬರ್ಬೋದು. 70 ಕೆಜಿ ಒಳಗೆ ದಯಮಾಡಿ ಯಾರಾದರೂ ಬಂದು ಪಾಲ್ಗೊಳ್ಳೋರಿದ್ದರೆ ಪಾಲ್ಗೊಳ್ಬೇಕು. ಈ ಪೀಳಿಗೆಗೆ ಒಂದು ಸಂದೇಶ ನೀಡೋದಕ್ಕೋಸ್ಕರ ಈ ಸರಿ ಕ್ರೀಡೆ ಮಾಡಬೇಕು ಅಂತೇಳ್ಬಿಟ್ಟು ಕಬಡ್ಡಿ ಮಾಡ್ತಾಯಿದ್ದೀವಿ. ಕಬಡ್ಡಿಯಲ್ಲಿ ಆಸಕ್ತಿ ಇರುವಂಥ ಕ್ರೀಡಾಪಟುಗಳು ಬಂದು ಭಾಗವಹಿಸಬೇಕು ಅಂತೇಳ್ಬಿಟ್ಟು ಈ ಮೂಲಕ ಕೋರ್ಕೊಳ್ತಾಯಿದ್ವಿ. ಶುಕ್ರವಾರದ ಕಾರ್ಯಕ್ರಮಗಳು ಶುಕ್ರವಾರ ಸಂಜೆ 6 ಗಂಟೆಗೆ ಇದೇ ಭಾಗದ ಎಲ್ಲ ಮಾತೆಯರಿಂದ ಕೋಲಾಟ ಇರುತ್ತೆ ಮತ್ತು ಆಮೇಲೆ 7:15 ಕಲ್ಯಾಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ ಇರುತ್ತೆ. ಆಮೇಲೆ ಶನಿವಾರ ಬೆಳಗ್ಗೆ 9 ಗಂಟೆಗೆ ಭಜನೆ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಈ ಹಳ್ಳಿಕಾರ್ ಎತ್ತುಗಳು ಸುಮಾರು ಒಂದು 100 ಜೊತೆ ಎತ್ತುಗಳು ಬರುತ್ತೆ. ನಮ್ಮ ರೈತ ಸಂಘದವರೆಲ್ಲ ಸೇರಿ ಎತ್ತುಗಳ ಕರ್ಕೊಬಂದು ಎತ್ತುಗಳ ಮೆರವಣಿಗೆ ಇರುತ್ತೆ. ಆಮೇಲೆ 11 ಗಂಟೆಗೆ ಸರಿಯಾಗಿ ರಥೋತ್ಸವ, ಇಲ್ಲಿಂದ ಬೈಲು ಬಸವೇಶ್ವರ ದೇವಸ್ಥಾನದವರೆಗೂ ಶ್ರೀ ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯನ ತೇರಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಇರುತ್ತೆ. ಎಲ್ಲ ಬಂದು ಭಾಗವಹಿಸಬೇಕು ಅಂತೇಳ್ಬಿಟ್ಟು ಕೇಳ್ಕೊತೀವಿ. ಇದೇ 27, 28ನೇ ತಾರೀಕು ನಡೆಯುವ ನಮ್ಮ ಗೋಪಸಂದ್ರ ಗೇಟ್ ಆಂಜನೇಯನ ದೇವಸ್ಥಾನ ಸಮಿತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲನೂ ಹಮ್ಮಿಕೊಂಡಿದ್ದೇವೆ. 27ನೇ ತಾರೀಕು ಸಂಜೆ ಇದು ಕಲ್ಯಾಣೋತ್ಸವ ಇದೆ. ದಯವಿಟ್ಟು ಎಲ್ಲ ಹಿಂದೂ ಬಾಂಧವರೆಲ್ಲನೂ ಬಂದು ದಯವಿಟ್ಟು ಕಲ್ಯಾಣೋತ್ಸವಕ್ಕೆ ಬರಬೇಕು. ಅದೇ ರೀತಿ 28ನೇ ತಾರೀಕು ಬೆಳಗ್ಗೆ ಬ್ರಹ್ಮರಥೋತ್ಸವ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಊಟದ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರಿಗೂ ಇಲ್ಲಿ ಯಾವ ಥರ ನಡೆಯುತ್ತೆ ಅಂತ ಮಾದರಿ ಆಗಬೇಕು. ಮುಂದೆ ಪ್ರತಿ ಊರಲ್ಲೂ ಪ್ರತಿ ಹಳ್ಳಿಯಲ್ಲೂ ಇದೇ ಥರ ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇರಣೆ ಕೊಡಬೇಕು. ದಯವಿಟ್ಟು ಎಲ್ಲ ಬರಬೇಕು. ಎಲ್ರಿಗೂ ಸ್ವಾಗತ. ಜೈ ಶ್ರೀರಾಮ್. ಗೋಪಸಂದ್ರ ಗೇಟ್ ಬಳಿ ಇರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿಯ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಇದೇ ತಿಂಗಳು 27 ಮತ್ತು 28ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. 27ನೇ ತಾರೀಕು ಸಂಜೆ ಸೀತಾರಾಮ ಕಲ್ಯಾಣೋತ್ಸವ ಇರುತ್ತದೆ. 28ನೇ ತಾರೀಕು ಬೆಳಗ್ಗೆ ಇದು ಭಜನೆ ಮತ್ತು 11 ಗಂಟೆಗೆ ಸರಿಯಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಬಯಲು ಬಸವೇಶ್ವರ ಸ್ವಾಮಿ ದೇವಾಲಯದವರೆಗೂ ರಥೋತ್ಸವ ಇರುತ್ತದೆ. ಹಾಗೂ ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆಯೂ ಸಹ ಇರುತ್ತದೆ. ಹಾಗೆ ಈ ವರ್ಷ ಹೊಸದಾಗಿ ಕಬಡ್ಡಿ ಉತ್ಸವವನ್ನು 70 ಕೆಜಿ ಕಬಡ್ಡಿ ಉತ್ಸವವನ್ನು ರಾಜ್ಯ ಮಟ್ಟದಲ್ಲಿ ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಹಿಂದೂ ಬಾಂಧವರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಎಲ್ಲರಲ್ಲಿ ಕಳಕಳಿಯ ಮನವಿ. ಜೈ ಶ್ರೀರಾಮ್. ಇದೇ ಫೆಬ್ರವರಿ 27, 28 ಆಂಜನೇಯ ಬ್ರಹ್ಮೋತ್ಸವ ರಥೋತ್ಸವ ಇರುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಬೇಕಾಗಿ ವಿನಂತಿ. ಗೇಟ್ ವೀರಾಂಜನೇಯ ಭಕ್ತ ಮಂದಿರದಿಂದ ಇದೇ 27, 28ರಂದು ನಾನಾ ರೀತಿಯ ಕಾರ್ಯಕ್ರಮಗಳು ಇರ್ತದೆ. 27 ಸಂಜೆ 7 ಗಂಟೆಗೆ ಕಲ್ಯಾಣೋತ್ಸವ ಇರುತ್ತದೆ.
28 ಶನಿವಾರ ಬೆಳಗ್ಗೆ 11 ಗಂಟೆಗೆ ಬ್ರಹ್ಮರಥೋತ್ಸವ ಇರ್ತದೆ. ಮತ್ತು ಹೊಸದಾಗಿ ಈ ಸರಿ ಏನನ್ನ ಕ್ರೀಡೆ ಮಾಡಬೇಕು ಅಂತ ಕಬಡ್ಡಿ ಉತ್ಸವ ಮಾಡ್ತಾಯಿದ್ವಿ. 70 kg ವಿಭಾಗದ ಕಬಡ್ಡಿ ಉತ್ಸವ ಮಾಡ್ತಾಯಿದ್ವಿ. ರಾಜ್ಯ ಮಟ್ಟದ ಎಲ್ಲ ಆಟಗಾರರು ಇಲ್ಲಿ ಬಂದು ಭಾಗವಹಿಸ್ತಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. 7 ವರ್ಷದ ವಾರ್ಷಿಕೋತ್ಸವ ಆಯಿತು. ಈ ಹೋದ ವರ್ಷನೂ ಹಳ್ಳಿ ಕಾರ್ಯತಗಳು 100 ಜೊತೆಯನ್ನು ಬಂದು ಮೆರವಣಿಗೆ ಮಾಡಿಕೊಂಡು ಬಲಬಸವೇಶ್ವರ ದೇವಸ್ಥಾನದಿಂದ ಸರ್ಕಲ್ ಗಂಟೆ ಹೋಗಿ ಬರುತ್ತವೆ. ಈ ವರ್ಷನೂ ಅದೇ ಥರ ಮಾಡುತ್ತಾ ಇದ್ದವರು ಬರಬೇಕು.